ದಶಕದ ಬಳಿಕ ಮಂಡ್ಯದ ಮೈ ಶುಗರ್ನಲ್ಲಿ ಸಾಮಾನ್ಯ ಸಭೆ. ಇದು ಕಾರ್ಖಾನೆ ಆವರಣದಲ್ಲಿ ನಡೆಯುವಂತಹ 2 ವರ್ಷದ ಸಭೆ. ಷೇರುದಾರರಿಗೆ ಸೀಮಿತವಾಗಿ ಕಾರ್ಖಾನೆ ಒಳಾವರಣದಲ್ಲಿ ಸಭೆ. ಇಂದಿನ ಸಭೆಯಲ್ಲಿ ದಶಕದ ಹಿಂದಿನ ಆಡಿಟ್ ವರದಿಯನ್ನ ಮಂಡನೆ ಮಾಡಲಾಗುತ್ತೆ. ಒಂದೇ ದಿನ 2 ವರ್ಷಗಳ ಆಡಿಟ್ ವರದಿಯನ್ನ ಮಂಡನೆ ಮಾಡಲಾಗುತ್ತೆ. ಮೈ ಶುಗರ್ ಅಧ್ಯಕ್ಷ ಗಂಗಾಧರ್ ಅಧ್ಯಕ್ಷತೆಯಲ್ಲಿ ಸಭೆ. ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆ ಅದು ಮೈ ಶುಗರ್. ಹಾಗಾಗಿ ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು, ಎಲ್ಲ ಆಡಿಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದೇ ದಿನ 2 ವರ್ಷಗಳ ಆಡಿಟ್ ವರದಿ ಮಂಡನೆ ಮಾಡಲಾಗುತ್ತೆ. ಇಂದಿನ ಸಭೆಯಲ್ಲಿ ದಶಕದ ಹಿಂದಿನ ಆಡಿಟ್ ವರದಿ ಕೂಡ ಮಂಡನೆ ಮಾಡಲಾಗುತ್ತೆ. ಈಗ ಷೇರುದಾರರಿಗೆ ಹಾಗೆಯೇ ಸೀಮಿತವಾಗಿ ಕಾರ್ಖಾನೆ ಒಳಾವರಣದಲ್ಲಿ ಸಭೆಯನ್ನು ಕೂಡ ಕರೆದಿರುವಂಥದ್ದು. ಆವರಣದಲ್ಲಿ ನಡೆಯುವಂತಹ 2 ವರ್ಷದ ಸಭೆ. ಇವತ್ತು ಕಾರ್ಖಾನೆ ಆವರಣದಲ್ಲಿ ನಡೆಯುವಂತಹ 2 ವರ್ಷದ ಸಭೆ. ಹಾಗಾಗಿ ದಶಕದ ಬಳಿಕ ಮಂಡ್ಯದ ಮೈ ಶುಗರ್ನಲ್ಲಿ ಸಾಮಾನ್ಯ ಸಭೆ ನಡೀತಾ ಇದೆ. ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆ. ಇವತ್ತು ಕಾರ್ಖಾನೆ ಆವರಣದಲ್ಲಿ ನಡೆಯುವಂತಹ 2 ವರ್ಷದ ಸಭೆ. ಷೇರುದಾರರಿಗೆ ಸೀಮಿತವಾಗಿ ಕಾರ್ಖಾನೆ ಒಳಾವರಣದಲ್ಲಿ ಸಭೆ ನಡೆಯಲಿದೆ. ಇಂದಿನ ಸಭೆಯಲ್ಲಿ ದಶಕದ ಹಿಂದಿನ ಆಡಿಟ್ ವರದಿಯನ್ನು ಕೂಡ ಮಂಡನೆ ಮಾಡಲಾಗುತ್ತೆ. ಒಂದೇ ದಿನ 2 ವರ್ಷಗಳ ಆಡಿಟ್ ವರದಿಯನ್ನ ಮಂಡನೆ ಮಾಡಲಾಗುತ್ತೆ. ಹಾಗಾಗಿ ಮೈ ಶುಗರ್ ಅಧ್ಯಕ್ಷ ಗಂಗಾಧರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆ ಮೈ ಶುಗರ್. ಒಂದೇ ದಿನ 2 ವರ್ಷಗಳ ಆಡಿಟ್ ವರದಿಯನ್ನ ಮಂಡನೆ ಮಾಡಲಾಗುತ್ತೆ. ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮೈ ಶುಗರ್ ಅಧ್ಯಕ್ಷ ಗಂಗಾಧರ್ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಸಭೆ ಇದು. ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆ. ಒಂದೇ ದಿನ 2 ವರ್ಷಗಳ ಆಡಿಟ್ ವರದಿಯನ್ನ ಮಂಡನೆ ಮಾಡಲಾಗುತ್ತೆ. ಹಾಗೆಯೇ ಹಿಂದಿನ ಆಡಿಟ್ ವರದಿಯನ್ನು ಕೂಡ ಮಂಡನೆ ಮಾಡಲಾಗುತ್ತೆ. ಈ ಸಭೆಯಲ್ಲಿ ಕಾರ್ಖಾನೆಯ ಆವರಣದಲ್ಲಿ ನಡೆಯಲಿದೆ 2 ವರ್ಷದ ಸಭೆ. ಮೈ ಶುಗರ್ ಅಧ್ಯಕ್ಷ ಗಂಗಾಧರ್ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯುತ್ತೆ. ಹಾಗೆಯೇ ಹಿಂದಿನ ಏನಿದೆ ಆಡಿಟ್ ಅದನ್ನು ಕೂಡ ಮಂಡನೆ ಮಾಡಲಾಗುತ್ತೆ. ಮತ್ತೆ ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮಂಡ್ಯದ ಮೈ ಶುಗರ್ನಲ್ಲಿ ಸಾಮಾನ್ಯ ಸಭೆ ನಡೆಯಲಿದೆ. ಒಂದೇ ದಿನ 2 ವರ್ಷಗಳ ಆಡಿಟ್ ವರದಿಯನ್ನ ಮಂಡನೆ ಮಾಡಲಾಗುತ್ತೆ. ಹಾಗೆಯೇ ಹಿಂದಿನ ಆಡಿಟ್ ವರದಿಯನ್ನು ಕೂಡ ಮಂಡನೆ ಮಾಡಲಾಗುತ್ತೆ ಇವತ್ತಿನ ಸಭೆಯಲ್ಲಿ. ಷೇರುದಾರರಿಗೆ ಸೀಮಿತವಾಗಿ ಕಾರ್ಖಾನೆ ಒಳಾವರಣದಲ್ಲಿ ಎಲ್ಲರೂ ಸೇರಿ ಷೇರುದಾರರು ಕೂಡ ಭಾಗಿಯಾಗ್ತಾರೆ. ಎಲ್ಲರೂ ಸಭೆಯನ್ನ ಮಾಡುವಂಥದ್ದು. ಸಭೆಯಲ್ಲಿ ದಶಕದ ಹಿಂದಿನ ಆಡಿಟ್ ವರದಿ ಕೂಡ ಮಂಡನೆ ಆಗಲಿದೆ. ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು.